ವ್ಯಕ್ತಿ ಅಂದ್ರೆ ಧರ್ಮ. ಯಾಕೆ ಇಷ್ಟು ಒಳ್ಳೆಯವರು ಅಂತ ಅನ್ಕೊಂತಾ ಇದ್ದಾಗ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದಾಗ ಗೊತ್ತಾಯ್ತು. ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬಾ ಸಾಫ್ಟ್. ಅಪ್ಪನ ಹೆಸರು ಕೀರ್ತಿ, ಅಕ್ಕನ ಹೆಸರು ಸತ್ಯ, ಇವ್ರ ಹೆಸರು ಧರ್ಮ. ಸೊ ಫ್ಯಾಮಿಲಿನೇ ಸಿಕ್ಕಾಬಿಟ್ಟೆ ಸತ್ಯಮೇವ ಜಯತೆ ಅನ್ನೋ ತರ ಅವತ್ತಿಂದನೂ ಲೈಫ್ ಲೀಡ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಆ ಒಂದು ನೇಚರ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಅಂಡ್ ಬಿಗ್ ಬಾಸ್ ಮನೇಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರುವಂತ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ. ಅದನ್ನ ತುಂಬಾ ಸಾಫ್ಟ್ ಆಗಿ ಹೀಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ಗೊತ್ತಿದೆ ಅವ್ರಿಗೆ. ಬಹಳ ಖುಷಿ ಆಗುತ್ತೆ ಅಂಥವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ. ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಸಿನಿಮಾ February 7 ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಪರಭಾಷೆಗಳ ಮೇಲೆ ಇರುವಂತ ಪ್ರೀತಿ ಎಲ್ಲೋ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ತಲ್ವಾರ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಥಿಯೇಟರ್ಸ್ ಗಳಲ್ಲಿ ಹೋಗಿ ನೋಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾತಾಡಿದೆ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅನುಷಾಗೂ ಅಷ್ಟೇ, ನಾನು ಜಸ್ಟ್ ನಾನು ಹೇಳಿದೆ ಪ್ರಮೋಷನ್ ಸಿನಿಮಾದು ಮಾಡ್ತಾ ಇರೋಂಥ. ಶಿ ಇಸ್ ವೆರಿ ಸಪೋರ್ಟಿವ್. ಇಲ್ಲ ಖಂಡಿತ ಬರ್ತೀನಿ ಧರ್ಮ, ನಿಮ್ಮ ಸಿನಿಮಾ ಅಂದರೆ 100% ಬರ್ತೀನಿ. ಆ್ಯಂಡ್ ಅವ್ರು ಹೇಳ್ದಂಗೆ ನಾವೊಂದು 2 ಸಿನಿಮಾ ಮಾಡಿದ್ವಿ ಮುಂಚೆ. ಇವಾಗ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಬ್ಯಾಂಗ್ಳೂರಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೇಳ್ದಂಗೆ ಹೌದು ತುಂಬ ಸಾಫ್ಟಾಗೂ ಇದೆ. ಬಟ್ ಲಾಸ್ಟಲ್ಲಿ ಪಾಪ ಹೋಗಿ ಇವ್ರ ಜೊತೆ ಜಗಳ ಆಗುತ್ತೆ, ಕೋಪ ತೋರಿಸೋಕ್ಕೆ. ಅವ್ರ ಫ್ಯಾನ್ಸ್ಗಾಗಿರ್ಬೋದು, ತುಂಬ ಜನ ಅವ್ರ ಫ್ಯಾನ್ಸ್ಗಾಗಿರ್ಬೋದು ತುಂಬ ಬೇಜಾರಾಗಿತ್ತು. ಅವ್ರಿಗೆ ಇಲ್ಲಿಂದಲೇ ಕ್ಷಮೆ ಕೇಳ್ತೀನಿ. ಬಿಗ್ ಬಾಸ್ ಮನೇಲಿ ಆಗಿದ್ದು. ಸೊ ಇಟ್ಸ್ ನಾಟ್ ರಿಯಾಲಿಟಿ ಏನು ಜಗಳ ಆಡಿಲ್ಲ. ಸೊ ಬಿಗ್ ಬಾಸ್ ಮನೆಯದು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಆ್ಯಂಡ್ ಬಿಗ್ ಬಾಸ್ ನಲ್ಲಿ ಇದ್ದಾಗಲೂ ಐ ಥಿಂಕ್ ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಸಪೋರ್ಟ್ ಅಂತಲೇ ಹೇಳ್ಬೋದು ಅನುಷ್ ಅವರು. ಐ ಥಿಂಕ್ ಫ್ರಮ್ ಸ್ವರ್ಗ ನರಕ ಅಂತ ಇತ್ತು, ಬಟ್ ಸ್ವರ್ಗಕ್ಕೆ ಬಂದಮೇಲೆ ಐ ಥಿಂಕ್ ಅಲ್ಲಿಂದ ಮತ್ತೆ ನಾವು ಕನೆಕ್ಟ್ ಆಗಿ ಸ್ಟಾರ್ಟ್ ಆದ್ವಿ. ಸೊ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು. ಆ್ಯಂಡ್ ಆಲ್ವೇಸ್ ಬಿನ್ ಅ ಸಪೋರ್ಟ್. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ ಯಾವ ಥರ ಇದ್ರು ಅದೇ ಥರ ಶಿ ವಾಸ್ ಆಲ್ಸೋ ಬಿನ್ ಅ ವೆರಿ ಬಿಗ್ ಸಪೋರ್ಟ್ ಟು ಮೀ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯಿತು ಲುಕ್ ಅಂತ. ಸೊ ಐ ಥಿಂಕ್ ಇಲ್ಲಿಂದ ಐ ಥಿಂಕ್ ಒಂದು ಆ್ಯಕ್ಷನ್ ಆ್ಯಕ್ಟ್ ತಲ್ವಾರು ರಿಲೀಸ್ ಆಗ್ತಾ ಇದೆ February 7. ನೀವು ಹೇಳ್ದಂಗೆ ಹೋಪ್ಫುಲಿ ನಂಗೆ ಒಂದು ಡಿಫ್ರೆಂಟ್ ಇಮೇಜ್, ಆಮೇಲೆ ವೆರಿ ಚಾಕ್ಲೇಟ್ ಬಾಯ್ ಕ್ಯಾಡ್ಬರೀಸ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ನೈಸ್ ವರ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಮ್ಮ ಸಿನಿಮಾ ಶೂಟ್ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ತಲ್ವಾರ್ ಸಿನಿಮಾ ಶೂಟ್ ಶುರುವಾಗಿದ್ದು. ಅಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ಅವರು ಲಾಂಗ್ ಇಟ್ಕೊಂಡು ನಂಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು ಮಾಸ್ ಹೀರೋ ಆಗ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರಲ್ಲ, ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. 2 ಶೇಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗೆ ಒಂದು ಸೆಕೆಂಡ್ ಶಾಕ್ ಆಯ್ತು. ಧರ್ಮ ಅವ್ರು ಇಷ್ಟು ಅದ್ಭುತವಾಗಿ ಅಂದ್ರೆ ಆ ಒಂದು ಮುದ್ದಾದ ಲುಕ್ ಇಂದ ಒಂಥರ ಫುಲ್ ಆಕ್ಷನ್ ಓರಿಯೆಂಟೆಡ್ ಆಗಿ ಫುಲ್ ಮಾಸ್ ಆಗಿ ಕಾಣಿಸ್ಕೊಂಡಿರೋದು ನೋಡಿದಾಗ ಇಟ್ಸ್ ವೆರಿ ಹ್ಯಾಪಿ ಫಾರ್ ಯು ಧರ್ಮ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್.